ಹ್ಯಾಪಿ ನ್ಯೂ ಇಯರ್ ಎವ್ರಿ ಒನ್. ನಾನು ಇವತ್ತು ಎಲ್ಲಿ ಹೋಗಿದ್ದೆ, ವೆಲ್ಕಮ್ ಹೇಗೆ ಮಾಡಿದೆ 25ನ ನೋಡೋಣ ಬನ್ನಿ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಅದೇ ಪ್ಲೇಸಿಗೆ. ನ್ಯೂ ಇಯರ್ನ ವೆಲ್ಕಮ್ ಮಾಡೋಕ್ಕೆ ನಾನು ಹೋಗಿದ್ದು ಇದೇ ಪ್ಲೇಸ್, ವಿಮಲ್ ರೆಸಾರ್ಟ್. ಇದು ಎಕ್ಸಾಕ್ಟ್ ಇರೋದು ಗದಗಲ್ಲಿ. ನೋಡಿದ್ರೆ ಪ್ರಾಪರ್ಟಿ ಎಲ್ಲ ಹೇಗೆ ಕಾಣ್ತಿದೆ ಹೊರಗಡೆಯಿಂದ, ವ್ಯೂ ಅಲ್ಟಿಮೇಟ್ ಆಗಿದೆ. ಪಾರ್ಕಿಂಗ್ ಕಡೆ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ಏರಿಯಾ ತುಂಬ ದೊಡ್ಡದಾಗಿದೆ. ಇಲ್ಲಿ ಸ್ವಲ್ಪ ಕ್ರೌಡ್ ಯಾವಾಗಲೂ ಇದ್ದೇ ಇರುತ್ತಂತೆ ನಾನು ಕೇಳ್ದಂಗೆ. ಸೊ ವೀಕೆಂಡಲ್ಲೇನಾದ್ರು ಹೋಗೋರು ₹100 ಎಕ್ಸ್ಟ್ರಾ ಕೊಡಬೇಕಾಗತ್ತೆ, ಇಲ್ಲ ಹಾಲಿಡೇಸ್ ಏನಾದ್ರು ಇದ್ದರೆ ₹100 ಎಕ್ಸ್ಟ್ರಾ ಕೊಡಬೇಕಾಗತ್ತಂತೆ. ಸೊ ನೋಡ್ಕೊಂಡು ಪ್ಲ್ಯಾನ್ ಮಾಡಿ. ಹೊರಗಡೆಯಿಂದ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಒಳಗಡೆ ಹೋಗಿ ಏನಿದೆ ಏನಿಲ್ಲ ಎಲ್ಲ ಎಕ್ಸ್ಪ್ಲೋರ್ ಮಾಡೋ ತನಕ ಸಮಾಧಾನ ಇಲ್ಲ. ಸೊ ಬನ್ನಿ ಒಳಗಡೆ ಹೋಗೋಣ. ನೋಡಿ ವ್ಯೂ ಅಂತ ಅಲ್ಟಿಮೇಟ್ ಆಗಿದೆ ಮಾತ್ರ. ಕಾರ್ ಪಾರ್ಕಿಂಗ್ ಎಲ್ಲ ವೆಹಿಕಲ್ ಪಾರ್ಕಿಂಗ್ಗೆ ತುಂಬ ಚೆನ್ನಾಗಿದೆ ಸ್ಪೇಸು. ಸೊ ಆರಾಮಾಗಿ ಟೆನ್ಷನ್ ಫ್ರೀ ಆಗಿ ವೆಹಿಕಲ್ನ ಹೊರಗಡೆ ಪಾರ್ಕ್ ಮಾಡಿ ಒಳಗಡೆನ ನೇಚರ್ ಜೊತೆ ಎಂಜಾಯ್ ಮಾಡ್ಕೋತಾ, ಫ್ಯಾಮಿಲಿ ಜೊತೆ ಫ್ರೆಂಡ್ ಜೊತೆ ಎಲ್ಲ ನೀಟಾಗಿ ಈ ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಫಸ್ಟು ಎಂಟ್ರೆನ್ಸು ನಮ್ಮದು ಇದೇನೆ, ವಿಮಲ್ ರೆಸಾರ್ಟ್ಗೆ ಎಂಟ್ರೆನ್ಸ್ ಇದು. ಫಸ್ಟು ಟಿಕೆಟ್ ತೊಗೋಬೇಕಾಗತ್ತೆ. ಮಕ್ಕಳಿಗೆ ಬೇರೆ ಚಾರ್ಜ್ ಇರುತ್ತೆ, ದೊಡ್ಡವ್ರಿಗೆ ಬೇರೆ ಚಾರ್ಜ್ ಇರುತ್ತೆ. ಸೊ 3 ಇಯರ್ಸ್ ಮೇಲೆ ಯಾರೇ ಇದ್ರೂ ಅವರಿಗೆಲ್ಲ ಚಾರ್ಜ್ ಕೊಟ್ಟೇ ಒಳಗಡೆ ಹೋಗಬೇಕು. ನೋಡಿ ಹೊರಗಡೆ ವ್ಯೂವೇ ಚೆನ್ನಾಗಿದೆ, ಒಳಗಡೆ ಎಲ್ಲ ಅಲ್ಟಿಮೇಟ್ ಆಗಿದೆ. ಇದೇ ನೋಡಿ ಟಿಕೆಟ್ ಕೌಂಟರ್. ನಾವಿಲ್ಲಿ ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡ್ರೆ ಮಾತ್ರ ಒಳಗಡೆ ಎಂಟ್ರಿ, ಇಲ್ಲ ಅಂದರೆ ಎಂಟ್ರಿ ಇಲ್ಲ. ಹೊರಗಡೆ ನೋಡ್ಕೊಂಡು ಟಾಟಾ ಬಾಬೆ ಮಾಡ್ತಾರೆ. ಸೊ ಟಿಕೆಟ್ ತೊಗೊಂಡೇ ಒಳಗಡೆ ಹೋಗೋಣ ಬನ್ನಿ. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ, ಸಕ್ಕತ್ತಾಗಿದೆ ಮಾತ್ರ. ಒಂದು ಸತಿ ವಿಸಿಟ್ ಮಾಡಿ ಈ ಪ್ರಾಪರ್ಟಿನ. ಬಂತು ನೋಡಿ ನಮ್ಮ ಟಿಕೆಟ್ಸ್. ಬ್ಲೂ ಕಲರ್ ಇದೆಯಲ್ಲ ಅದು ಮಕ್ಕಳಿಗೆ, ಯೆಲ್ಲೋ ಕಲರ್ ನಮಗೆ. ಸೊ ದೊಡ್ಡವರಿಗೆ. ನಾನು ಹೋಗಿದ್ದು ವೀಕೆಂಡಲ್ಲಿ, ಸೊ ಹಾಗಾಗಿ ನಮಗೆ ಸ್ವಲ್ಪ ₹100 ಎಕ್ಸ್ಟ್ರಾ ಪೇ ಮಾಡಿ ಒಳಗಡೆ ಹೋದ್ವಿ. ಸೊ ಫುಡ್ಡೆಲ್ಲ ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು ಪ್ರಾಪರ್ಟಿನ. ಸೊ ಎಲ್ಲರೂ ವೀಕ್ ಡೇಸಲ್ಲಿ ಹೋದರೆ ಎಲ್ಲರದು ಸ್ವಲ್ಪ ದುಡ್ಡು ಸೇವ್ ಆಗುತ್ತೆ. ಇಲ್ಲಾಂದರೆ ವೀಕೆಂಡಲ್ಲಿ ಹೋದರೆ ನಮ್ಮ ಥರ ₹100 ಎಕ್ಸ್ಟ್ರಾ ಕೊಟ್ಟೇ ಹೋಗಬೇಕಾಗತ್ತೆ. ಸೊ ಹೋಗ್ತಿದ್ದಂಗೆ ಎಲ್ಲರಿಗೂ ವಾಟರ್ ಬಾಟಲ್ ಕೊಡ್ತಾರೆ. ಬಿಕಾಸ್ ಪ್ರಾಪರ್ಟಿ ತುಂಬ ದೊಡ್ಡದಾಗಿದೆ, ಅಷ್ಟನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗಲ್ಲ. ಸೊ ಸುಸ್ತಾಗ್ಬಿಟ್ಟಿರ್ತೀವಿ, ನೀರು ಬೇಕಾಗತ್ತೆ ಅಂತೇಳಿ. ಸೊ ಅವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂದ ಇದಿದೆ, ಬಾಟಲ್ಸ್, ನೀರಿನ ಬಾಟಲ್ಸ್ ಎಲ್ಲ ಕೊಡ್ತಾರೆ. ಸೊ ಇವ್ರು ನಮ್ಮ ಗೈಡು. ಎಲ್ಲೆಲ್ಲಿ ಏನೇನು ಸಿಗುತ್ತೆ, ಏನೇನಿದೆ, ಯಾವ ಪ್ಲೇಸಲ್ಲಿ ಯಾವುದೆಲ್ಲ ಎಂಜಾಯ್ ಮಾಡ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ಕೋತಾ ಕರ್ಕೊಂಡು ಹೋಗ್ತಾರೆ ಒಳಗಡೆ. ಬಿಕಾಸ್ ನಮಗೆ ಒಂದೇ ಸತಿ ಹೋದರೆ ಗೊತ್ತಾಗಲ್ಲ ಯಾವುದನ್ನು ಎಲ್ಲೆಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು, ಏನೇನು ಪ್ಲೇಸ್ ಇದೆ, ಏನು ಮಿಸ್ ಮಾಡ್ತೀವಿ ಅಂತ ಗೊತ್ತಾಗಲ್ಲ. ಹಾಗಾಗಿ ಒಬ್ಬರು ಗೈಡ್ ಬರ್ತಾರೆ. ಫಸ್ಟ್ ಒಂದು ಸತಿ ಹೇಳ್ತಾರೆ ನಿಮಗೆ ಈ ಪ್ಲೇಸಲ್ಲಿ ಇದಿದೆ, ಏನಿಲ್ಲ, ಏನಿದೆ, ಏನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತೆಲ್ಲ ಹೇಳ್ತಾರೆ. ಸೊ ಹಾಗಾಗಿ ಅವ್ರು ಸ್ವಲ್ಪ ಬಂದರು. ಅದಾದಮೇಲೆ ನಮಗೆ ಬಿಟ್ಬಿಡ್ತಾರೆ, ತೋರಿಸ್ಬಿಟ್ಟು ನೀವು ಎಂಜಾಯ್ ಮಾಡಿ ಅಂತೇಳ್ಬಿಟ್ಟು. ಇದು ನಮ್ಮದು ವೆಲ್ಕಮ್ ಡ್ರಿಂಕ್ ನೋಡಿ. ವೆಲ್ಕಮ್ ಡ್ರಿಂಕ್ಸ್ ತೊಗೊಂಡು ನಾವು ಡೈರೆಕ್ಟಾಗಿ ಬ್ರೇಕ್ಫಾಸ್ಟ್ ಹೋದ್ವಿ. ಬಿಕಾಸ್ ಬ್ರೇಕ್ಫಾಸ್ಟಿಗೆ ಅಂದರೆ ಬೇಗ ಹೋಗಿದ್ವಿ ನಾವು ಇಲ್ಲಿಂದ. ಸೊ ಎಲ್ಲರಿಗೂ ಹೊಟ್ಟೆ ಹಸ್ದಿತ್ತು. ಸೊ ಬ್ರೇಕ್ಫಾಸ್ಟ್ ಮುಗಿಸಿನೇ ಆಮೇಲೆಲ್ಲ ಪ್ರಾಪರ್ಟಿ ನೋಡೋಣ ಅಂತೇಳ್ಬಿಟ್ಟು ಫಸ್ಟು ವೆಲ್ಕಮ್ ಡ್ರಿಂಕ್ಸ್ನ ತೊಗೊಂಡು. ಇವಾಗ ನೋಡಿ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಯಾವ ಪ್ಲೇಸಲ್ಲಿ ಏನಿದೆ ಏನಿಲ್ಲ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ನೀಟಾಗಿ ಸ್ಟಾರ್ಟಿಂಗಲ್ಲೇ. ಸೊ ಅದನ್ನೆಲ್ಲ ಅವ್ರ ಹತ್ರ ಕೇಳ್ಕೊಂಡು ನಾವು ಡೈರೆಕ್ಟಾಗಿ ಹೋಗಿದ್ದು ಬ್ರೇಕ್ಫಾಸ್ಟಿಗೆ. ತುಂಬ ಚೆನ್ನಾಗಿದೆ ಮಾತ್ರ. ಇವನ್ ಟೇಸ್ಟ್ ವೈಸ್ ಆಗಲಿ ತುಂಬ ನಂಗೆ ಇಷ್ಟ ಆಯಿತು. ಇಲ್ಲಿ ನೋಡಿ ಸ್ವಿಮ್ಮಿಂಗ್ ಪೂಲ್ ಇದೆ, ರೈನ್ ಡ್ಯಾನ್ಸ್ ಕೂಡ ಇದೆ. ನಾವು ಇದು ಆಮೇಲೆ ಬರೋಣ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲಿ ಬರೋಣ ಅಂತೇಳ್ಬಿಟ್ಟು ಇಲ್ಲಿ ಆಮೇಲೆ ಕವರ್ ಮಾಡಿದ್ವಿ. ಸೊ ಇನ್ನೂ ಸ್ವಲ್ಪ ಜನ ಆ್ಯಡ್ ಆಗೋದಿದ್ದು, ಹಾಗಾಗಿ ಇದನ್ನೆಲ್ಲ ಆಮೇಲೆ ನೋಡಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಏನಿದೆ ಏನಿಲ್ಲ ಅಂತೇಳ್ಬಿಟ್ಟಲ್ಲ. ಟೈಮಿಂಗ್ಸ್ ಇದೆ, ಪರ್ಟಿಕ್ಯುಲರ್ ಟೈಮಿಂಗ್ಸ್ ಇದೆ. ಆ ಪರ್ಟಿಕ್ಯುಲರ್ ಟೈಮಿಂಗ್ಸಲ್ಲಿ ಮಾತ್ರ ಇದನ್ನೆಲ್ಲ ಅಂದರೆ ಬಿಡ್ತಾರೆ ಒಳಗಡೆ. ಸೊ ಆದಷ್ಟು ಬೇಗ ಹೋದರೆ ನೀಟಾಗಿ ಎಂಜಾಯ್ ಮಾಡ್ಬೋದು. ಬ್ರೇಕ್ಫಾಸ್ಟಿಂದನೂ ಕೂಡ ತೊಗೋಬೋದು. ಸೊ ಹಾಗಾಗಿ ನೀವು ಕೂಡ ಬೇಗ ರೀಚ್ ಆಗಿ ಬ್ರೇಕ್ಫಾಸ್ಟಿಂದನೇ ನಿಮ್ಮ ಡೇನ ಸ್ಟಾರ್ಟ್ ಮಾಡಿ. ಬಿಕಾಸ್ ನಾವು ದುಡ್ಡು ಕೊಟ್ಟಿರೋದಕ್ಕೂ ಎಲ್ಲ ಯೂಸ್ ಆದರೆ ಒಳ್ಳೇದಲ್ವಾ. ಸೊ ಹಾಗಾಗಿ ನೋಡಿ, ಗ್ರೂಪ್ ಏನಾದ್ರು ಬಂದರೆ ನಿಮಗೆ 20% ಅಲ್ಲ 20 ಮೆಂಬರ್ಸ್ ಬಂದರೆ 5% ಎಲ್ಲ ಡಿಸ್ಕೌಂಟ್ ಮಾಡ್ತಾರೆ. ಮತ್ತು ಸ್ಕೂಲ್ ಮಕ್ಕಳಿಗೆಲ್ಲ ಡಿಸ್ಕೌಂಟ್ ಇರುತ್ತೆ. ಇದೆ ನೋಡಿ ನಾವು ಫುಡ್ ಕೌಂಟರ್ ಇದ್ದು, ನಾವು ಲಂಚ್ ಆಗಲಿ, ಬ್ರೇಕ್ ಆಗಲಿ, ಈವ್ನಿಂಗ್ ಸ್ನ್ಯಾಕ್ಸ್ ಆಗಲಿ ಎಲ್ಲದು ಕೂಡ ಇಲ್ಲೇ. ತುಂಬ ಚೆನ್ನಾಗಿದೆ, ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ. 2 ಇದೆ ಈ ಥರದ ಕೌಂಟರ್. ಆ ಕಡೆನೂ ಒಂದಿದೆ. ಗ್ರೂಪಾಗಿ ಬಂದರೆ ಅವರೇ ಸರ್ವ್ ಮಾಡ್ತಾರೆ. ನಾವು ಇಂಡಿವಿಜುವಲಾಗಿ ಬಂದಿದ್ದರೆ ಸೆಲ್ಫ್ ಸರ್ವಿಸ್ ಇರುತ್ತೆ, ನಾವೇ ತೊಗೊಂಬಂದು ನಾವೇ ತಿನ್ನಬೇಕಾಗುತ್ತೆ. ಸೊ ಇನ್ನೊಂದು ಕೌಂಟರ್ ಆ ಕಡೆ ಇದೆಯಲ್ಲ, ಅದು ಗ್ರೂಪಲ್ಲಿ ತುಂಬ ಜನ ಇದ್ದೀರಿ ಅಂದರೆ ಅವರೇ ನಿಮಗೆ ಸರ್ವ್ ಮಾಡ್ತಾರೆ. ನೀಟಾಗಿದೆ ಮಾತ್ರ, ಡಿಸಿಪ್ಲಿನ್ ಆಗಿದೆ, ತುಂಬ ಚೆನ್ನಾಗಿದೆ. ನಾವು ಹೋಗಿದ್ದು 10:30 ಟೈಮು. ಸೊ ಬೇಗ ಕ್ಲೋಸ್ ಆಗುತ್ತೆ ಅಂದ್ಕೊಳ್ತಾ ಇದ್ವಿ. ಬಟ್ ಬ್ರೇಕ್ಫಾಸ್ಟ್ ಇತ್ತು, 11 ತನಕನೂ ಇತ್ತು. ಬ್ರೇಕ್ಫಾಸ್ಟಲ್ಲಿ ಏನೇನಿದೆ ಎಲ್ಲ ನೋಡೋಣ ಬನ್ನಿ. ಹೋದ ತಕ್ಷಣ ಒಂದು ಸ್ವೀಟ್ ಇರುತ್ತೆ, ಶಿರಾ ಇತ್ತು. ಅಂದರೆ ಡಿಫ್ರೆಂಟ್ ಆಗಿರುತ್ತಂತೆ, ಒಂದೇ ಮೆನುವಿನ ಇರೋಲ್ಲ ಕಂಟಿನ್ಯೂಸ್ ಆಗಿ. ನೀವು ಯಾವತ್ತು ಏನು ಹೋಗಿರ್ತೀರೋ ಅದು ಚೇಂಜ್ ಆಗಿರುತ್ತೆ. ಇಡ್ಲಿ, ವಡೆ, ಚಟ್ನಿ, ಸಾಂಬಾರು, ಹಾಗೆ ಗಿರ್ಮಿಟ್ ಅದು ಇತ್ತು. ಟೀ, ಕಾಫಿ ಕೂಡ ಇರುತ್ತೆ ಬ್ರೇಕ್ಫಾಸ್ಟ್ಗೆ. ಅನ್ಲಿಮಿಟೆಡ್ ಇರುತ್ತೆ, ನೀವು ಎಷ್ಟು ಸತಿ ಬೇಕಾದ್ರೂ ಹಾಕಿ ತೊಗೋಬೋದು. ಸೊ ಏನು ಪ್ರಾಬ್ಲಮ್ ಇಲ್ಲ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಫುಡ್ಡೆಲ್ಲ ಕೊಟ್ಟಿದ್ದಕ್ಕೂ ವರ್ತ್ ಅನ್ನಿಸ್ತು. ಪ್ರಾಪರ್ಟಿ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ.
ತುಂಬ ಚೆನ್ನಾಗಿದೆ ಮಾತ್ರ. ಟೇಸ್ಟ್ ವೈಸ್ ಸಕ್ಕತ್ತಾಗಿತ್ತು, ನಿಮಗೆ ಹೆವಿ ಅನಿಸೋದೇ ಇಲ್ಲ. ನೋಡಿ ಗಿರ್ಮಿಟ್ ಕೂಡ ತುಂಬ ಚೆನ್ನಾಗಿದೆ, ಎಷ್ಟು ಬೇಕಾದ್ರೂ ಹಾಕ್ಸ್ಕೊಬೋದು. ಸೊ ಯಾರು ಏನು ಕೇಳಲ್ಲ, ಕಾಫಿ ಟೀ ಇರುತ್ತೆ. ಫುಡ್ನ ಔಟ್ಸೈಡಲ್ಲಿ ಒಂದು ಇದು ಮಾಡಿದ್ದಾರೆ, ಅಲ್ಲೂ ಕೂಡ ಎಂಜಾಯ್ ಮಾಡ್ಬೋದು. ಇಲ್ಲ ಅವ್ರದ್ದೇ ಕೌಂಟರ್ ಇದೆ, ಅಲ್ಲೂ ಕೂಡ ಎಂಜಾಯ್ ಮಾಡ್ಬೋದು. ಫುಡ್ಡೆಲ್ಲ ಎಂಜಾಯ್ ಮಾಡಿದ್ವಿ. ನೋಡಿ ಇವಾಗ ನಾವು ಮಕ್ಳು ಪಾರ್ಕ್ ಇದೆ, ಸೊ ಇಲ್ಲಿ ಬಂದ್ವಿ. ಇಲ್ಲೆಲ್ಲ ಮಕ್ಕಳು ಸಕ್ಕತ್ತಾಗಿ ಎಂಜಾಯ್ ಮಾಡಿದರು ಮಾತ್ರ. ಇಲ್ಲಿ ಅಡ್ವೆಂಚರ್ದು ಗೇಮ್ಸು ಇದೆ, ಅದನ್ನು ನಾವು ಪೇ ಮಾಡಿ ಆಡಬೇಕಾಗುತ್ತೆ. ಇದು ಮಕ್ಳಿಗೆ ಇದೆಲ್ಲ ಫ್ರೀನೇ ಇರುತ್ತೆ. ಸೊ ನಮಗೇನಾದ್ರು ಬೇಕು ಅಂದರೆ ಅಡ್ವೆಂಚರ್ಸ್ ಇರುತ್ತಲ್ಲ, ಅಲ್ಲೇನೋ ಹೋಗ್ಬಿಟ್ಟು ಎಕ್ಸ್ಟ್ರಾ ಪೇ ಮಾಡಿ ನಾವು ಎಂಜಾಯ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಮ್ಯಾಜಿಕ್ ಶೋ ಎಲ್ಲ ಇದೆ ನೋಡಿ. ಪ್ರಾಪರ್ಟಿ ನಾವು ಮ್ಯಾಜಿಕ್ ಶೋ ಒಳಗಡೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಮ್ಯಾಜಿಕ್ ಮಾಡ್ತಾರೆ. ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ರೋಡ್ ಸೈಡಲ್ಲೇ ಇವರೆಲ್ಲ ಈ ಥರ ನೋಡ್ತಿದ್ವಿ ನಾವು ನಿಂತ್ಕೊಂಡ್ಬಿಟ್ಟು. ಅವಾಗೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ವಿ. ಈಗಿನ ಮಕ್ಳಿಗೆ ಇದೆಲ್ಲ ಏನೂ ಇಲ್ಲವೇ ಇಲ್ಲ. ಸೊ ಈ ಥರದ್ದೆಲ್ಲ ನಾವು ಇಂಟ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ. ಅವ್ರನ್ನ ಕರ್ಕೊಂಬಂದು ಈ ಥರ ಪ್ಲೇಸಿಗೆಲ್ಲ ಕರ್ಕೊಂಬಂದಾಗ ಅವ್ರಿಗೂ ಒಂದು ಯುನೀಕ್ ಅನಿಸುತ್ತೆ. ಈಗೆಲ್ಲ ಈಗಿನ ಜನ್ರೇಷನಿಗೆ ಇದು ಗೊತ್ತೇ ಇಲ್ಲ. ಸೊ ನಾವೆಲ್ಲ ಅವಾಗ ಹಾವೆಲ್ಲ ಆಟಾಡ್ಸೋರು ರೋಡ್ ಸೈಡಲ್ಲಿ, ಅದೆಲ್ಲ ಒಂಥರ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ವಿ. ಈಗಿನ ಮಕ್ಳಿಗೆ ಅದೆಲ್ಲ ಗೊತ್ತೇ ಇಲ್ಲ. ಝೂ ಕರ್ಕೊಂಡು ಹೋಗ್ಬೇಕು, ಹಾವು ನೋಡಬೇಕು ಅಂದರೆ. ಸೊ ಹಾಗಾಗಿ ಮಕ್ಕಳನ್ನ ಆದಷ್ಟು ಈ ಥರ ಔಟಿಂಗ್ ಕರ್ಕೊಂಬರ್ತಾ ಇದ್ದರೆ ಅವ್ರಿಗೂ ಸ್ವಲ್ಪ ಈ ಥರದ್ದೆಲ್ಲ ನಾಲೆಡ್ಜ್ ಬರುತ್ತೆ. ಸೊ ಮನೇಲೇ ಕೂತ್ಕೊಂಡು ಮೊಬೈಲ್ ಟಿ ವಿ ಆ ಥರದಕ್ಕಿಂತ ಬೆಟರು. ಆದಷ್ಟು ಸ್ವಲ್ಪ ಟ್ರಿಪ್ ಮಾಡೋದು ಒಳ್ಳೆಯದು, ಫ್ಯಾಮಿಲಿ ಬಾಂಡಿಂಗ್ ಚೆನ್ನಾಗಿರುತ್ತೆ. ನೋಡಿ ಮ್ಯಾಜಿಕಲ್ಲಿ ಎಷ್ಟು ಗೊತ್ತೇ ಆಗಲ್ಲ. ನಾವು ವೀಡಿಯೋ ಕೂಡ ರಿಪೀಟ್ ಮಾಡಿದ್ರಿ, ಎಲ್ಲೋಯ್ತು ಏನು ಹೋಯ್ತು, ಟ್ಯಾಲೆಂಟ್ ಹ್ಯಾಟ್ಸ್ ಆಫ್. ಆ್ಯಕ್ಚುಲಿ ಅದು ಏನು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿತ್ತು ಮಾತ್ರ. ಅಷ್ಟು ಪ್ರಾಪರ್ಟಿ ಎಲ್ಲ ನೋಡಿ ನಾವು ವಾಟರ್ ಗೇಮ್ಸ್ ಎಲ್ಲ ಮಾಡ್ಕೊಂಡು ನಾವು ಲಂಚಿಗೆ ಬಂದ್ವಿ. ಲಂಚಲ್ಲಿ ಕೂಡ ಮೆನು ತುಂಬ ಚೆನ್ನಾಗಿದೆ ಮಾತ್ರ, ಸಕ್ಕತ್ತಾಗಿತ್ತು. ಫುಡ್ ಹೆವಿ ಅನಿಸೋದೇ ಇಲ್ಲ ನಮಗಿಲ್ಲಿ, ಎಷ್ಟು ಬೇಕಾದರೂ ತೊಗೋಬೋದು. ಅಲ್ಟಿಮೇಟ್ ಇತ್ತು ಮಾತ್ರ ಫುಡ್ಡು. ನೋಡಿ ಫುಡ್ ಮೆನು ಏನೇನಿದೆ ಅಂತ ತೋರಿಸ್ತೀನಿ. ಇಷ್ಟೆಲ್ಲ ಐಟಮ್ ಇತ್ತು. ವರ್ತ್ ಕೂಡ ನಾವು ಅಷ್ಟು ಪೇ ಮಾಡಿ ಹೋಗಿದ್ದಕ್ಕೆ. ಅಷ್ಟು ಗೇಮ್ಸ್ ಎಲ್ಲ ಮಾಡಿ ಟಯರ್ಡಾಗಿ ಲಂಚ್ ಮಾಡ್ಕೊಂಡು ಸ್ವಲ್ಪ ಟಯರ್ಡ್ ಆಗಿದ್ದರೆ ಇಲ್ಲಿ ರೆಸ್ಟ್ ಮಾಡೋ ಪ್ಲೇಸ್ ಕೂಡ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ವಾಟರ್ ಗೇಮ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಅದು ವಾಟರ್ ಪೂಲ್ ತೋರಿಸಿದ್ನಲ್ಲ, ಅಲ್ಲಿ ಗೇಮೆಲ್ಲ ಮಾಡ್ಕೊಂಡು ಬಂದಿದ್ವಿ ನಾವು. ಸೊ ಅದನ್ನ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ, ಬಟ್ ಆ ಪ್ಲೇಸ್ ಇದೆ. ಇದು ರೆಸ್ಟ್ ಮಾಡೋಕ್ಕೆ ಅಂತಲೇ ಇದೆ. ಫ್ಯಾಮಿಲಿ ಚಿಕ್ಕ ಮಕ್ಳು ಯಾರು ಇದ್ದರೆ ಅವ್ರು ಆರಾಮಾಗಿ ಕರ್ಕೊಂಡು ಹೋಗ್ಬೋದು. ಏಜ್ ಆದವರು ಆ ಥರದ್ದು ಏನಾರು ಇದ್ದರೆ ಇಲ್ಲಿ ಆರಾಮ್ ರೆಸ್ಟ್ ಮಾಡ್ಬೋದು. ನೋಡಿ ಅಲ್ಲಿ ಟೈರ್ಗೆ ಜೋಕಾಲಿ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅಂದರೆ ಮಡ್ ವಾಲಿಬಾಲ್ ಕೂಡ ಆಡ್ಬೋದು. ತುಂಬ ವೆರೈಟೀಸ್ ಇದೆ. ನಾವು ಎಂಜಾಯ್ ಮಾಡ್ತಾರೆ, ಡೇ ಹೋಗಿದ್ದಾಗ ಗೊತ್ತಾಗಲ್ಲ, ಅಷ್ಟು ದೊಡ್ಡ ಪ್ರಾಪರ್ಟಿ. ಸೊ ನೋಡಿ ಇಲ್ಲಿ ಪ್ರಾಪರ್ಟಿ ತೋರಿಸ್ತೀನಿ. ಈ ಕಡೆ ಎಲ್ಲ ಅಲ್ಲಿ ನೇಚರ್ ಎಷ್ಟು ಚೆನ್ನಾಗಿದೆ ಅಂದರೆ ಇದೆ. ಮಡ್ ವಾಲಿಬಾಲ್ ಇದನ್ನ ಆಡಲಿಲ್ಲ ನಾವು, ಆ್ಯಕ್ಚುಲಿ ಆಲ್ರೆಡಿ ವಾಟರ್ ಗೇಮ್ಸ್ ಎಲ್ಲ ಆಡಿದ್ವಲ್ಲ. ಸೊ ಹಾಗಾಗಿ ಇದು ಮತ್ತೆ ಬೇಡ ಅಂತಬಿಟ್ಟು ಇದೊಂದು ಸ್ಕಿಪ್ ಮಾಡಿದ್ವಿ. ಬಟ್ ಎಲ್ಲಾದರೂ ಕೂಡ ಎಂಜಾಯ್ ಮಾಡಿದ್ವಿ, ಎಲ್ಲಾದರೂ ಟ್ರೈ ಮಾಡಿದ್ವಿ, ಯಾವುದೂ ಬಿಡಲಿಲ್ಲ. ಬಿಕಾಸ್ ಒನ್ ಡೇಗೆ ಹೋಗಿರ್ತೀವಿ ಅಂದಾಗ ಎಂಜಾಯ್ ಮಾಡಿ ಬರಬೇಕು ಅಂತಬಿಟ್ಟು ಎಲ್ಲದನ್ನೂ ಎಂಜಾಯ್ ಮಾಡ್ಕೊಂಡೇ ಬಂದಿದ್ದೀವಿ. ನೀವು ಕೂಡ ಈ ಪ್ಲೇಸ್ನ ವಿಸಿಟ್ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಫ್ರೆಂಡ್ ಜೊತೆ ನಾನು ಹೋಗಿದ್ದು ನ್ಯೂ ಇಯರ್ನ ವೆಲ್ಕಮ್ ಮಾಡೋಕ್ಕೆ ಅಂತ ಹೋಗಿದ್ದು. ಸೊ ಹಾಗಾಗಿ ನಮಗಂತೂ ಇಷ್ಟ ಆಯಿತು ಪ್ರಾಪರ್ಟಿ. ನೀವು ಕೂಡ ಹೋಗಿ. ಇಲ್ಲಿ ಹುಬ್ಳಿ ಧಾರವಾಡ ಸೈಡಲ್ಲೂ ಈ ಥರದ್ದೆಲ್ಲ ಇದೆ, ಬಟ್ ನಾವೆಲ್ಲ ಇಲ್ಲಿ ನೋಡಿ ಕವರ್ ಆಗಿರೋದ್ರಿಂದ ಆ ಪ್ಲೇಸ್ನ ನೋಡೋಣ ಅಂತ ಹೋಗಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಪ್ರಾಪರ್ಟಿ ಅಂದರೆ ತುಂಬಾ ಇಷ್ಟ ಆಯಿತು ಮಾತ್ರ. ಆರಾಮಾಗಿ ರೆಸ್ಟ್ ಮಾಡ್ಬೋದು. ಮಕ್ಕಳು ಕೂಡ ನಿಮ್ಮನ್ನು ಬಿಟ್ಟು ಆರಾಮಾಗಿ ಎಂಜಾಯ್ ಮಾಡ್ತಿರ್ತಾರೆ, ನಮ್ಮ ಜೊತೆನೇ ಇರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಗೇಮ್ಸ್ ಎಲ್ಲ ಆಡಬೇಕು ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ, ಪೇ ಮಾಡಿನೇ ಹೋಗಬೇಕು. ಇದಕ್ಕೆ 400 ರೂಪೀಸ್ ಚಾರ್ಜ್ ಇದೆ. ಇಲ್ಲ ಸಿಂಗಲ್ ತೊಗೋತೀವಿ ಅಂದರೆ ಅದು ಕೂಡ ಸಿಂಗಲ್ ತೊಗೋಬೋದು. ಸೈಕ್ಲಿಂಗ್ ಇದೆ, ಜಿಪ್ಲೈನ್ ಎಲ್ಲ ಇತ್ತು, ತುಂಬ ಚೆನ್ನಾಗಿದೆ ಮಾತ್ರ. ನನಗಂತೂ ಇಷ್ಟ ಆಯಿತು. ಸೊ ಸೈಕ್ಲಿಂಗ್ ಮಾಡಿರಲಿಲ್ಲ, ಜಿಪ್ಲೈನ್ ಮಾಡಿದ್ದೀನಿ ತುಂಬ ಸತಿ. ಸೈಕ್ಲಿಂಗ್ ಮಾಡಿದೆ, ಸ್ವಲ್ಪ ಹೆದರಿಕೆ ಆಯಿತು, ಬಟ್ ಎಂಜಾಯ್ ಕೂಡ ಮಾಡಿದೆ. ಸ್ವಲ್ಪ ಡೇರಿಂಗ್ ಬೇಕು ಸೈಕ್ಲಿಂಗಿಗೆ, ಅದು ನೋಡ್ತಿದ್ರೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಬಿಕಾಸ್ ಅದು ಲೈನ್ ಇದೆ, ಸೈಕ್ಲಿಂಗ್ ರಿಮ್ ಮಾತ್ರ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ಸೈಕ್ಲಿಂಗ್ ಮಾಡಿದರೆ ಮಾತ್ರ ಮೂವ್ ಆಗುತ್ತೆ, ಇಲ್ಲಾಂದರೆ ಮೂವ್ ಆಗೋದೇ ಇಲ್ಲ, ಅದು ಅಲ್ಲೇ ಸ್ಟಾಪ್ ಆಗಿಬಿಡತ್ತೆ. ಸೊ ಹಾಗಾಗಿ ನರ್ವಸ್ ಇಲ್ಲದೆ, ನನಗೆ ಸ್ಟಾರ್ಟಿಂಗ್ ಸ್ವಲ್ಪ ನರ್ವಸ್ ಅನ್ನಿಸ್ತು, ಬಟ್ ಆದಮೇಲೆ ಆರಾಮಾಗಿ ಹೊಡೆದೆ ನಾನು ಸೈಕ್ಲಿಂಗ್. ತುಂಬ ಚೆನ್ನಾಗಿತ್ತು ಮಾತ್ರ, ಸಖತ್ತಾಗಿ ಎಂಜಾಯ್ ಮಾಡಿದೆ. ಜಿಪ್ ಲೈನ್ ಕೂಡ ಇದೆ. ಅದೇ 150 ಏನೋ ಅದೇ ಒಂದು ಆ್ಯಕ್ಟಿವಿಟಿ ತೊಗೊಂಡ್ರೆ 150 ಏನೋ ತೊಗೋತಾರೆ. ಇಲ್ಲ ನಿಮಗೆ ಫುಲ್ ಇನ್ಕ್ಲೂಡ್ ಆಗಬೇಕು ಅಂದರೆ 400 ರೂಪೀಸ್ ಇದೆ. ಅದು ಚೆನ್ನಾಗಿದೆ ನೋಡಿ. ಇದಿಷ್ಟು ಫುಲ್ ಆರಾಮ್ ಎಂಜಾಯ್ ಮಾಡ್ಬೋದು. 400 ರೂಪೀಸ್ ಕೊಟ್ಟರೆ ವರ್ತ್. ಸಿಂಗಲ್ ತೊಗೊಂಡ್ರೆ ನಮಗೆ ಕಾಸ್ಟ್ಲಿ ಬೀಳುತ್ತೆ. ನೋಡಿ ಜಿಪ್ ಲೈನ್ ಕೂಡ ಹೋದೆ ನಾನು. ವ್ಯೂ ಮಾತ್ರ ಅಲ್ಟಿಮೇಟಾಗಿ ಕಾಣುತ್ತೆ. ಜಿಪ್ ಲೈನಲ್ಲಿ ಹೋಗ್ಬೇಕಾದ್ರೆ ಫುಲ್ ಪ್ರಾಪರ್ಟಿನೇ ಕಾಣ್ತಿರುತ್ತೆ ನಮಗೆ ಮೇಲ್ಗಡೆ, ತುಂಬ ಚೆನ್ನಾಗಿರುತ್ತೆ. ಎಂಜಾಯ್ ಮಾಡಿದ್ವಿ ಮಾತ್ರ. ಇಲ್ಲಿ ನೋಡಿ ಹಾರ್ಸ್ ರೈಡಿಂಗ್ ಇರುತ್ತೆ. ಆಮೇಲೆ ನಾವಿದೆಲ್ಲ ಮೊದಲು ಚಿಕ್ಕವರಿರ್ಬೇಕಾದ್ರೆ ಹಳ್ಳಿಲಿ ಇರ್ಬೇಕನ್ನೆಲ್ಲ ಎಂಜಾಯ್ ಮಾಡ್ತಿದ್ವಿ, ಇವಾಗ ಸಿಗೋದೇ ಇಲ್ಲ. ಸೊ ಇವಾಗ ಸಕ್ಕತ್ತಾಗಿ ಎಂಜಾಯ್ ಮಾಡಿ, ಟೈಮಿಂಗ್ಸ್ ಇದೆ ನೋಡಿ, ಈ ಟೈಮಿಂಗ್ಸಲ್ಲೇ ಹೋಗಿ ಪ್ರಾಪರ್ಟಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ನಮಗೆ ಆಲ್ರೆಡಿ ಟೈಮ್ ಹೋಗಿದ್ದಾಗ ಗೊತ್ತಲ್ಲ, ಅವರೇ ನಮ್ಮನ್ನು ಎಪ್ಸಿ ಕಳಿಸ್ಬೇಕು, ಹಂಗೆ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ.
ನೋಡಿ ಇದೆ ವಾಟ್ರ್ ಪೂಲಲ್ಲಿ ನಮಗೆ ಲಾಸ್ಟ್ ಸ್ನ್ಯಾಕ್ಸ್ ಆಗಿ ತೊಗೊಂಡ್ವಿ.